ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಆರ್ ಜಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಡೆವಿಲ್ ಸಿನಿಮಾದ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಜೊತೆ ಬಂದಿದ್ದೀನಿ. ಅಪ್ಡೇಟ್ ಹೇಳೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಅದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನಲ್ಲಿ ಬರುತ್ತೆ ಅಂತ ಹೇಳ್ತಾ, ನಮ್ಮ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫಾಲೋ ಮಾಡ್ಬೋದು. ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ನಮ್ಮ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ನಮ್ಮ ಡೆವಿಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸ್ಟಾರ್ಟಿಂಗಿಂದನೂ ಕ್ಯೂರಿಯಾಸಿಟಿ ಜಾಸ್ತಿನೇ ಮಾಡ್ತಾ ಬಂದಿದೆ ಅಂತ ಸಿನಿಮಾ ಇದು. ಅದಾದಮೇಲೆ ಬಂದಂಥ ಸಾಂಗ್ಸ್ಗಳು ಕೂಡ ಸಿಕ್ಕಾಪಟ್ಟೆ ವೈರಲ್ ಆದವು. ನೆಮ್ಮದಿಯಾಗಿರ್ಬೇಕು ಸಾಂಗ್ ಅಂತೂ ಅದ್ಭುತವಾಗಿ ಇವಾಗಲೂ ಕೂಡ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಅದಾದಮೇಲೆ ಬಂದಂಥದ್ದು ಇನ್ನೊಂದು ಸಾಂಗು, ಅದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ನೀವೆಲ್ಲ ಕೇಳಿದ್ದೀರಾ ಅಂತ ಭಾವಿಸ್ತೀನಿ. ಈಗ ಇನ್ನೊಂದು ಸಾಂಗ್ಸ್ ಅಪ್ಡೇಟ್ ಬರ್ತಾ ಇದೆ ಅಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಏನಪ್ಪ ವಿಷಯ ಅಂದರೆ ನಿನ್ನೆಯಿಂದ ಒಂದು ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಡೆವಿಲ್ ಥರ್ಡ್ ಸಾಂಗ್ ಅಂತ ಹೇಳ್ಬಿಟ್ಟು. ಯಾವ ಸಾಂಗ್ ಬರಬಹುದು, ಐಟಮ್ ಸಾಂಗ್ ಬರುತ್ತಾ ಅಥವಾ ಏನಾದರೂ ಥೀಮ್ ಸಾಂಗ್ ಬರುತ್ತೋ ಅಥವಾ ಇನ್ನೊಂದೇನಾದರೂ ಬೇರೆ ಥರ ಸಾಂಗ್ ಬರುತ್ತಾ, ಫ್ಯಾಮಿಲಿ ಸೆಂಟಿಮೆಂಟ್ ಸಾಂಗ್ ಏನಾದರೂ ಬರುತ್ತಾ ಅಂತ ಕ್ಯೂರಿಯಾಸಿಟಿ ಕಾಯ್ತಾ ಇದ್ದೀನಿ. ನೋಡೋಣ ಯಾವ ಸಾಂಗ್ ಬರಬಹುದು ಅಂತ ಒಂದು ಗೆಸ್ ಅಂತೂ ಮಾಡೋಕ್ಕಾಗ್ತಾಯಿಲ್ಲ. ಯಾಕಪ್ಪ ಅಂದರೆ ಹೇಳಕ್ಕೆ ಬರೋಲ್ಲ ಯಾವ ಸಾಂಗ್ ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಇನ್ನೇನು ಒಂದು ತಿಂಗಳಷ್ಟೇ ಬಾಕಿ ಇದೆ ನಮ್ಮ ಡೆವಿಲ್ ಸಿನಿಮಾ ನಮ್ಮೆಲ್ಲರ ಮುಂದೆ ಬರೋದಕ್ಕೆ. ಅದ್ರ ಜೊತೆಗೆ ಪ್ರಮೋಷನ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ರೀಸೆಂಟ್ಲಿ ಒಂದು ಪೋಸ್ಟ್ ನೋಡ್ತಾ ಇದ್ದೆ, ಇಲ್ಲಿ ಪಕ್ಕದಲ್ಲಿ ಹಾಕಿದ್ದೀನಿ, ನೀವು ನೋಡ್ತಿರ್ಬೋದು. ಒಂದು ಅಪ್ಪೆ ಆಟೋದ ಮೂಲಕ ಒಂದು ಪ್ರಮೋಷನ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಬೆಂಗಳೂರು ಸುತ್ತಮುತ್ತ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ಇನ್ನು ಎಲ್ಲ ಕಡೆಗೂ ಈ ಆಟೋಗಳನ್ನ ಕಳಿಸ್ತಾರೆ ಅಂತ ಅನಿಸ್ತಾ ಇದೆ. ನೋಡೋಣ. ಈ ಸಲ ಮಾತ್ರ ಡೆವಿಲ್ ಸಿನಿಮಾನ ಅದ್ಭುತವಾಗಿ ಅದ್ಧೂರಿಯಾಗಿ ವರ್ಷ ಅಂದರೆ ನಮ್ಮ ಡಿ ಬಾಸ್ ದರ್ಶನ್ ಸರ್ ಅವರ ಸಿನಿಮಾಗಳು ಏನು ಬರ್ತವೆ ವರ್ಷ, ಅದಕ್ಕಿಂತ ಜಾಸ್ತಿ ಎಂಜಾಯ್ ಮಾಡ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಆ ಥೀಮೇ ಬೇರೆ ಥರ ಇದೆ, ಡಿಫ್ರೆಂಟ್ ಆಗಿದೆ. ನಮ್ಮ ದರ್ಶನ್ ಸರ್ ಲುಕ್ಕು ಕೂಡ ಡಿಫ್ರೆಂಟಾಗಿ ಕಾಣಿಸ್ಕೊಂಡಿದ್ದಾರೆ. ಕಾದು ನೋಡೋಣ. ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಮುಂದೆ ಡಿ ಬಾಸ್ ದರ್ಶನ್ ಸರ್ ಅವರ ಡೆವಿಲ್ ಸಿನಿಮಾ ಮುಂದೆ ಬರೋಕ್ಕೆ ರೆಡಿಯಾಗಿದೆ. ಟೀಸರ್ ಯಾವಾಗ ಬಿಡಬಹುದು ಅಂತ ನೀವೇನಾದರೂ ಕೇಳೋದಾದರೆ ಈ ಮಂತ್ ಎಂಡಲ್ಲಿ ಬಿಡೋ ಚಾನ್ಸಸ್ ಬಹಳ ಇದೆ ಅಂತ ಅಂದ್ಕೊಂಡಿದ್ದೀನಿ. ಕಾದು ನೋಡೋಣ. ಈ ಮಂತ್ ಎಂಡಲ್ಲೇ ಬಿಟ್ಟರೆ ಚೆನ್ನಾಗೆ. ಇನ್ನೇನು ಒಂದು 10-12 ಡೇಸ್ ಹೆಚ್ಚು ಕಡಿಮೆ ಇರುತ್ತೆ, ಅಥವಾ 15 ಡೇಸ್ ಹೆಚ್ಚು ಕಡಿಮೆಯಲ್ಲಿ ಬಿಡ್ತಾರೆ ಅಂತ ಅನ್ನಿಸ್ತಾ ಇದೆ. ಅಥವಾ ಡಿಸೆಂಬರ್ ಸ್ಟಾರ್ಟಿಂಗ್ ವೀಕಲ್ಲೇ ಬಿಡಬಹುದು, ಹೇಳಕ್ಕೆ ಬರೋಲ್ಲ. ಕಾದು ನೋಡೋಣ. ಈ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಈಗ 2 ಸಾಂಗ್ ನೋಡಿದ್ರಲ್ಲ, ಆ 2 ಸಾಂಗಲ್ಲಿ ನಿಮ್ಗೆ ಯಾವ್ದು ಭಾಳ ಇಷ್ಟ ಆಯಿತು, ಅಥವಾ ಈ ಮುಂದೆ ಬರೋ ಸಾಂಗ್ ನಿಮಗೆ ಇನ್ನೂ ಎಷ್ಟು ಎಕ್ಸೈಟಾಗಿ ಕಾಯ್ತಾ ಇದ್ದೀರಾ ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಏನು ಅನ್ನಿಸ್ತು ಅನ್ನೋದು ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.